ಏನೇ ಆದರೂ ರಾತ್ರಿ ಹೊತ್ತು ಮಾತ್ರ ಇಂತಹ ಆಹಾರಗಳನ್ನು ತಿನ್ನಲೇಬೇಡಿ. ಯಾವ ಆಹಾರಗಳು ನಮ್ಮ ಆರೋಗ್ಯಕ್ಕೆ ಅನುಕೂಲಕರ ಮತ್ತು ಯಾವುದನ್ನು ಯಾವ ಸಮಯದಲ್ಲಿ ತಿನ್ನುವುದರಿಂದ ನಮ್ಮ ಆರೋಗ್ಯ ಹಾಳಾಗುತ್ತದೆ ಎಂಬುದರ ಬಗ್ಗೆ ಅರಿತುಕೊಳ್ಳುವುದು ಉತ್ತಮ. ರಾತ್ರಿ ಹೊತ್ತು ತಿನ್ನಬಾರದ ಆಹಾರಗಳ ಬಗ್ಗೆ ಇಲ್ಲಿದೆ ಮಾಹಿತಿ. ಈಗಿನ ಕಾಲದಲ್ಲಿ ನಮಗಳ ಆರೋಗ್ಯ ಬಹಳ ಸೂಕ್ಷ್ಮ. ಒಂದು ತಿಂದರೆ ಹೆಚ್ಚು, ಇನ್ನೊಂದು ತಿಂದರೆ ಕಡಿಮೆ ಎನ್ನುವಂತಹ ಅತಿ ಸೂಕ್ಷ್ಮವಾದ ದೈಹಿಕ ಆರೋಗ್ಯ ನಮ್ಮದು. ನಾವು ತಿನ್ನುವ ಹಲವು ಬಗೆಯ ಆಹಾರಗಳಲ್ಲಿ ಕೆಲವೊಂದು ನಮಗೆ ಅತ್ಯಂತ ಪ್ರಿಯವಾಗಿರುತ್ತದೆ. ಹಾಗಾಗಿ ಅವುಗಳನ್ನು ಪದೇ ಪದೇ ತಿನ್ನುತ್ತೇವೆ. ಇನ್ನು ಕೆಲವು ಆಹಾರಗಳು ಉತ್ತಮ ಆರೋಗ್ಯವಾದ ಗುಣಗಳನ್ನು ಹೊಂದಿದ್ದರೂ ಕೂಡ ನಾವು ಅವುಗಳಿಂದ ದೂರವೇ ಉಳಿಯುತ್ತೇವೆ. ಆದರೆ ಯಾವುದನ್ನು ಇಷ್ಟಪಟ್ಟು ತಿನ್ನುತ್ತೇವೆ ಅಂತಹ ಆಹಾರಗಳಿಂದ ಕೆಲವೊಮ್ಮೆ ನಮ್ಮ ಆರೋಗ್ಯಕ್ಕೆ ಅನಾನುಕೂಲ ಉಂಟಾಗುತ್ತದೆ. ಅದರಲ್ಲೂ ರಾತ್ರಿ ಹೊತ್ತು ತಿನ್ನುವುದರಿಂದ ನಮಗೆ ನೆಮ್ಮದಿಯಾಗಿ ನಿದ್ರಿಸಲು ಕೂಡ ಆಗದೇ ಇರಬಹುದು. ನಮ್ಮ ನಿದ್ರೆ ಜೊತೆಗೆ ನಮ್ಮ ಆರೋಗ್ಯಕ್ಕೆ ತೊಂದರೆ ಕೊಡುವಂತಹ ಕೆಲವೊಂದು ಆಹಾರಗಳನ್ನು ಇಲ್ಲಿ ಪಟ್ಟಿ ಮಾಡಲಾಗಿದೆ. ಸಾಧ್ಯವಾದಷ್ಟು ಇವುಗಳನ್ನು ರಾತ್ರಿಯ ಸಮಯದಲ್ಲಿ ತಿನ್ನದೇ ಇದ್ದರೆ ಒಳ್ಳೆಯದು. ಮಸಾಲೆ ಸ್ವಾದದ ಆಹಾರಗಳು. ಯಾವುದೇ ಮಸಾಲೆ ಮಿಶ್ರಿತ ಆಹಾರವನ್ನು ಸೇವಿಸಿದರೆ ಅದು ನಮ್ಮ ದೇಹದಲ್ಲಿ ತಾಪಮಾನವನ್ನು ಹೆಚ್ಚು ಮಾಡುತ್ತದೆ. ಈ ರೀತಿ ಹೆಚ್ಚಾದ ತಾಪಮಾನದಿಂದ ನಮ್ಮ ನಿದ್ರೆಗೆ ಭಂಗ ಬರುತ್ತದೆ. ಕ್ರಮೇಣವಾಗಿ ನಿದ್ರಾಹೀನತೆ ಸಮಸ್ಯೆ ಎದುರಾಗುತ್ತದೆ. ಆಮ್ಲೀಯ ಆಹಾರಗಳು. ನಿಂಬೆ ಹುಳಿ ಮಿಕ್ಸ್ ಮಾಡಿದ ಆಹಾರಗಳು, ಈರುಳ್ಳಿ ಬೆಳ್ಳುಳ್ಳಿ ಬಳಸಿ ತಯಾರಿಸಿದ ಆಹಾರಗಳು, ಟೊಮೆಟೊ ಸಾಸ್ ಇತ್ಯಾದಿಗಳು ತಮ್ಮ ಆಮ್ಲೀಯ ಗುಣದಿಂದ ಎದೆ ಉರಿ ಉಂಟು ಮಾಡುತ್ತವೆ. ಇವುಗಳು ಹೊಟ್ಟೆಯಲ್ಲಿ ತೊಂದರೆ ಉಂಟು ಮಾಡುವುದು ಮಾತ್ರವಲ್ಲದೆ ನೆಮ್ಮದಿಯಾಗಿ ನಿದ್ರಿಸಲು ಬಿಡುವುದಿಲ್ಲ. ಗ್ಯಾಸ್ಟ್ರಿಕ್ ಉಂಟು ಮಾಡುವ ಆಹಾರಗಳು. ನೀವು ಇಷ್ಟಪಟ್ಟು ತಿನ್ನುವ ಬೀನ್ಸ್, ಎಲೆಕೋಸು, ಬ್ರೋಕ್ಲಿ ಇವುಗಳಲ್ಲಿ ನಾರಿನ ಪ್ರಮಾಣ ಹೆಚ್ಚಾಗಿ ಕಂಡುಬರುತ್ತದೆ. ಹಾಗಾಗಿ ರಾತ್ರಿ ಸಮಯದಲ್ಲಿ ಇವುಗಳು ಗ್ಯಾಸ್ಟ್ರಿಕ್ ಉಂಟಾಗುವಂತೆ ಮಾಡುತ್ತವೆ. ಆದ್ದರಿಂದ ಇವುಗಳನ್ನು ರಾತ್ರಿ ಸಮಯದಲ್ಲಿ ಸೇವಿಸದೇ ಇರುವುದು ಒಳ್ಳೆಯದು. ಸಿಹಿ ಪ್ರಮಾಣ ಹೆಚ್ಚಾಗಿರುವ ಆಹಾರಗಳು. ರಾತ್ರಿ ಸಮಯದಲ್ಲಿ ನಾವು ಸೇವಿಸುವ ಸಿಹಿ ಪದಾರ್ಥಗಳು ನಮ್ಮ ಬ್ಲಡ್ ಶುಗರ್ ಲೆವೆಲ್ ಹೆಚ್ಚು ಮಾಡುವ ಸಾಧ್ಯತೆ ಇರುತ್ತದೆ. ಇದರಿಂದ ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗಬೇಕಾದ ಅನಿವಾರ್ಯತೆ ಎದುರಾಗುತ್ತದೆ. ಇದು ಕೂಡ ನಮ್ಮ ನಿದ್ರೆಯನ್ನು ಹಾಳು ಮಾಡಿದಂತೆ. ಟೈರ್ಮೈನ್ ಹೊಂದಿರುವ ಆಹಾರಗಳು. ಇದಕ್ಕೆ ಉದಾಹರಣೆ ಎಂದರೆ ಟೊಮೆಟೊ, ಸೋಯಾ ಸಾಸ್, ಬದನೆಕಾಯಿ ಇತ್ಯಾದಿ. ಇವುಗಳು ಮೆದುಳಿನ ಕಾರ್ಯಚಟುವಟಿಕೆಯನ್ನು ವೃದ್ಧಿಸುವ ಜೊತೆಗೆ ನಿದ್ರೆ ಬರದಂತೆ ಮಾಡುತ್ತವೆ. ಹಾಗಾಗಿ ಇವುಗಳನ್ನು ಸೇವಿಸದೇ ಇರುವುದು ಒಳ್ಳೆಯದು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.